ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬರ್ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಟಿಸನ್ಶಿಪ್ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಿದ್ದೀವಿ. ಆಲ್ರೆಡಿ ನಿಮಗೊಂದು ವಿಡಿಯೋ ಅಪ್ಲೋಡ್ ಆಗಿದೆ, ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಇನ್ ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಕಂಟ್ರಿಯವರು ಸಿಟಿಸನ್ಶಿಪ್ ಪಡ್ಕೋಬೇಕಾದ್ರೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು. Parliament is the sole authority to legislate the laws on citizenship in our country. State legislature have no power in the matter. The Citizenship Act was enacted by the Parliament of India in 1955 and it elaborates the provision for the acquisition and termination of the citizenship. ಓಕೆನಾ. ಸೊ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತಂದರೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರ ಇದೆ. ಯಾವುದೇ ರಾಜ್ಯಕ್ಕಾಗಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಈ ಜುಡಿಷಿಯರಿಗೆ, ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ಗೆ ಸಂಬಂಧಪಟ್ಟಂತಾಗೆ ಯಾವುದೇ ದೊಡ್ಡ ಡಿಸಿಷನ್ ತೊಗೊಳಕ್ಕೆ, ಎಸ್ಪೆಷಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಿಟಿಸನ್ ಬಗ್ಗೆ ತೊಗೊಳಕ್ಕೆ ಅಧಿಕಾರ ಇಲ್ಲ. ಸೊ ಆ್ಯಕ್ಟ್ ಬಂದ್ಬಿಟ್ಟು 1955 ಪಾಸ್ ಆಗುತ್ತೆ ಮತ್ತು ಇದು 1986 ಅಮೆಂಡ್ ಆಗುತ್ತೆ. ಅಮೆಂಡ್ ಅಂದರೆ ಚೇಂಜಸ್ ಆಗುತ್ತೆ. ದಿಸ್ ಆ್ಯಕ್ಟ್ ವಾಸ್ ರೀಸೆಂಟ್ಲಿ ಅಮೆಂಡೆಡ್ ಇನ್ 2019 ಮತ್ತು 2019 ಅಮೆಂಡ್ ಆಗುತ್ತೆ. ಸೊ ಈ ಅಮೆಂಡ್ಮೆಂಟ್ ಪ್ರಕಾರ ನಾವು ಇಂಡಿಯನ್ ಸಿಟಿಸನ್ಶಿಪ್ನ ತಗೋಬೇಕಾದ್ರೆ ಯಾವ ರೀತಿ ರೂಲ್ಸ್ನ ಫಾಲೋ ಮಾಡಬೇಕು ಮತ್ತು ಅದು ಬಂದ್ಬಿಟ್ಟು ಸಿಟಿಸನ್ಶಿಪ್ ಆ್ಯಕ್ಟ್ ಆಫ್ 1955 ಪ್ರಕಾರ ಎಲ್ಲವನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಸಿಟಿಸನ್ಶಿಪ್ ಬೈ ಬರ್ತ್. ಎವ್ರಿ ಪರ್ಸನ್ ಬಾರ್ನ್ ಇನ್ ಇಂಡಿಯಾ ಆನ್ ಆರ್ ಆಫ್ಟರ್ 26 January 1950 shall be a citizen of India by birth. Those who were born before 26 January 1950 and also domiciled in India were the granted citizenship. ಅಂದರೆ 1950ಗಿಂತ ಮುಂಚೆ ಅಥವಾ 1950 ಆದಮೇಲೆ ಯಾರು ಹುಟ್ಟಿರ್ತಾರೋ ಅವ್ರನ್ನ ಸಿಟಿಸನ್ಶಿಪ್ ಬೈ ಬರ್ತ್ ಅಂತ ಕರಿತೀವಿ. ನೆಕ್ಸ್ಟ್, ಸಿಟಿಸನ್ಶಿಪ್ ಬೈ ಡಿಸೆಂಟ್. Every person born outside India on or after 26 January 1950 shall be a citizen of India by descent if either of his parents is a citizen of India at the time of his birth. ಓಕೆನಾ. ಸೊ ಇಲ್ಲಿ ಕೆಲವೊಂದು ರೀಸನ್ನಿಂದ ಮಗು ಯಾವುದೋ ಬೇರೆ ಕಂಟ್ರಿಯಲ್ಲಿ ಹೋಗುತ್ತೆ ಅಥವಾ ಮಗು ಅಂತಂದ್ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಸರ್ವೀಸ್ಗೆ ಅಂತ ಹೋಗಿರ್ತಾರೆ, ಅಂದರೆ ಕೆಲಸ ಮಾಡೋಕ್ಕೆ ಅಂತ. ಅಲ್ಲಿ ಗಂಡ ಹೆಂಡತಿ ಇಬ್ಬರು ಅಲ್ಲೇ ಸ್ಟೇ ಮಾಡಿರ್ತಾರೆ. ಬಟ್ ಆದರೆ ಅಲ್ಲಿ ಮಗು ಹುಟ್ಟುತ್ತೆ. ಆದರೆ ಅವರು ಒಂದು 5 years ಮಟ್ಟಿಗೆ ಮಾತ್ರ ಹೋಗಿರ್ತಾರೆ. ಬಟ್ ಆದರೆ ಅವರು ಇಂಡಿಯನ್ ಸಿಟಿಸನ್ನೇ ಆಗಿರ್ತಾರೆ. ಆಗ ಮಗು ವಾಪಸ್ ಬರಬೇಕಾದ್ರೆ ಆ ಮಗುಗೆ ಇಂಡಿಯನ್ ಸಿಟಿಸನ್ಶಿಪ್ನ ಕೊಡ್ಬೋದು. ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್. ಇಫ್ ಎನಿ ಪರ್ಸನ್ ಹೂ ಇಸ್ ನಾಟ್ ಆ್ಯನ್ ಇಂಡಿಯನ್ ಸಿಟಿಸನ್, ಇಫ್ he desires to become an Indian citizen, he can acquire the Indian citizenship as per the constitution or the act of citizenship through registration. ಸೊ ನಾವು ರಿಜಿಸ್ಟ್ರೇಷನ್ ಮುಖಾಂತರ ಸಹ ಒಂದು ಪರ್ಸನ್ನು ಇಂಡಿಯನ್ ಸಿಟಿಸನ್ಶಿಪ್ನ ತೊಗೋಬೋದು. ಆದರೆ ಅವರು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್, ಸಿಟಿಸನ್ಶಿಪ್ ಬೈ ನ್ಯಾಚುರಲೈಸೇಷನ್. ಫಾರಿನರ್ಸ್ ಕ್ಯಾನ್ ಅಕ್ವೈರ್ ಇಂಡಿಯನ್ ಸಿಟಿಸನ್ಶಿಪ್ ಬೈ ನ್ಯಾಚುರಲೈಸೇಷನ್ ಬೈ ಸಬ್ಮಿಟಿಂಗ್ ಆ್ಯನ್ ಅಪ್ಲಿಕೇಶನ್ ಟು ದಿ ಕನ್ಸರ್ನ್ ಅಥಾರಿಟಿ, ದಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. Certain conditions have to be fulfilled by them before submitting the application. They should have lived in India for not less than a period of 5 years. ಅಂದರೆ 5 ವರ್ಷ ಇದ್ದು ನಮ್ಮ ಇಂಡಿಯಾದಲ್ಲಿ ಇಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದಾಗ ಅವ್ರು ಏನು ಮಾಡಬೇಕು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಒಂದು ಲೆಟರ್ನ ಬರೆದು ಕೊಟ್ಟು ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡಿದ್ರೆ ಆವಾಗ ಸಿಟಿಸನ್ಶಿಪ್ ಕೊಡ್ತಾರೆ. ನೆಕ್ಸ್ಟ್, ಸಿಟಿಸನ್ಶಿಪ್ ಬೈ ದಿ ಇನ್ಕಾರ್ಪೊರೇಷನ್ ಆಫ್ ಎ ನ್ಯೂ ಟೆರಿಟರಿ. If any new territory is added to the territory of India, the people of that territory will get citizenship of India by order of the government of India. ಸೊ ಇಲ್ಲಿ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಶ್ರೀಲಂಕಾ ಬಂದ್ಬಿಟ್ಟು ನಮ್ಮ ಪಕ್ಕದ ಕಂಟ್ರಿ ಅಲ್ವಾ. ಸೊ ಇವಾಗ ನಾವು ಇಂಡಿಯನ್ ಗೌರ್ಮೆಂಟ್ ಮತ್ತು ಶ್ರೀಲಂಕನ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಓಕೆ ನಾವಿಬ್ಬರು ಜೊತೆಗೆ ಇರೋಣ, ನಮ್ಮನ್ನು ಇಂಡಿಯಾದಲ್ಲಿ ಸೇರಿಸ್ಕೊಳ್ಳಿ ಅಂದಾಗ ಆ ಶ್ರೀಲಂಕನ್ ಪೀಪಲ್ಗೆ ಫಸ್ಟು ಏನಿರುತ್ತೆ, ಶ್ರೀಲಂಕನ್ ಸಿಟಿಸನ್ಶಿಪ್ ಇರುತ್ತೆ ಅಲ್ವಾ. ಸೊ ಇವಾಗ ಇಂಡಿಯನ್ ಟೆರಿಟರಿಗೆ ಅದು ಜಾಯಿನ್ ಆದರೆ ಸೊ ಅವಾಗ ಅದನ್ನು ನಾವು ಸಿಟಿಸನ್ಶಿಪ್ ಆಫ್ ಎ ನ್ಯೂ ಟೆರಿಟರಿ ಅಂತ ಕರಿತೀವಿ. ಆ ಸಿಟಿಸನ್ಸ್ಗೆ ಇಂಡಿಯನ್ ಸಿಟಿಸನ್ಶಿಪ್ಪು ಸಿಗುತ್ತೆ. ನೆಕ್ಸ್ಟ್, ಲಾಸ್ ಆಫ್ ಸಿಟಿಸನ್ಶಿಪ್ ಇನ್ ಇಂಡಿಯಾ. Just as a citizenship may be acquired
It can also be lost for a variety of reasons. Some of the important ways of losing citizenship may stated as follows. First one, renunciation. Any Indian citizen can renounce his citizenship voluntarily by submitting an application before the concerned authority. ಸೊ ಇವಾಗ ಯಾವುದೇ ಒಂದು ಇಂಡಿಯನ್ ಸಿಟಿಸನ್ನು ನನಗೆ ಇಂಡಿಯನ್ ಸಿಟಿಸನ್ಶಿಪ್ ಬೇಡ ಅಂತ ಹೇಳ್ಬಿಟ್ಟು ಕನ್ಸರ್ನ್ ಅಥಾರಿಟಿಗೆ ಅವ್ರು ಅಪ್ಲೈ ಮಾಡಿದಾಗ ಗೌರ್ಮೆಂಟ್ ಕಡೆಯಿಂದ ಸಿಟಿಸನ್ಶಿಪ್ಪು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್, ಟರ್ಮಿನೇಷನ್. ಇಫ್ ಎನಿ ಸಿಟಿಸನ್ ಆಫ್ ಇಂಡಿಯಾ ಅಕ್ವೈರ್ಸ್ ದ ಸಿಟಿಸನ್ಶಿಪ್ ಆಫ್ ಎನಿ ಅದರ್ ಕಂಟ್ರಿ, ಹಿಸ್ ಇಂಡಿಯನ್ ಸಿಟಿಸನ್ಶಿಪ್ ಈಸ್ ಟರ್ಮಿನೇಟೆಡ್ ಬೈ ಲಾ. ದಿಸ್ ಪ್ರೊಸೀಜರ್ ಡಸ್ ನಾಟ್ ರಿಕ್ವೈರ್ ದ ಸಬ್ಮಿಷನ್ ಆಫ್ ಎನಿ ಅಪ್ಲಿಕೇಶನ್. ಸೊ ಇವಾಗ ಒಂದು ಇಂಡಿಯನ್ ಸಿಟಿಸನ್ನು ಬೇರೆ ಕಂಟ್ರಿ ಸಿಟಿಸನ್ಶಿಪ್ ಆಲ್ರೆಡಿ ತೊಗೊಂಡ್ಬಿಡ್ತಾರೆ, ಆವಾಗ ಇಂಡಿಯನ್ ಸಿಟಿಸನ್ಶಿಪ್ಪು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಮತ್ತು ಅದೇ ಪರ್ಸನ್ ಬಂದ್ಬಿಟ್ಟು ಮತ್ತು ನನಗೆ ಸಿಟಿಸನ್ಶಿಪ್ಪು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಇಲ್ಲಿ ಬೇಡ ಅಂತ ಬಂದು ಹೇಳೋಂಥ ಅವಶ್ಯಕತೆ ಇರಲ್ಲ, ಅದು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್, ಡಿಪ್ರಿವೇಷನ್. ಇಫ್ ಎನಿ ಪರ್ಸನ್ ಹ್ಯಾಸ್ ಒಬ್ಟೈನ್ಡ್ ದ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಬೈ ಫ್ರಾಡ್, he or she has induced in anti-national activities or shown disloyalty towards the Constitution of India, the Government of India deprives him or her of his or her citizenship. It is forced termination. ಸೊ ಈಗ ಬೇರೆ ಕಂಟ್ರಿ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸಿಟಿಸನ್ಶಿಪ್ ತೊಗೊಂಡಿರ್ತಾರೆ, ಬಟ್ ಅವರು ಇಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿರ್ತಾರೆ. ಸೊ ಆವಾಗ ಅಂಥ ಸಮಯದಲ್ಲಿ ಅವ್ರ ಸಿಟಿಸನ್ಶಿಪ್ನ ಇಂಡಿಯಾ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡುತ್ತೆ. ನೆಕ್ಸ್ಟ್, ಟೈಪ್ಸ್ ಆಫ್ ಸಿಟಿಸನ್ಶಿಪ್. ದೇರ್ ಆರ್ 2 types ಆಫ್ ಸಿಟಿಸನ್ಶಿಪ್. ದೇ ಆರ್ ಸಿಂಗಲ್ ಸಿಟಿಸನ್ಶಿಪ್ ಆ್ಯಂಡ್ ಡ್ಯೂಯಲ್ ಸಿಟಿಸನ್ಶಿಪ್. ಸಿಂಗಲ್ ಸಿಟಿಸನ್ಶಿಪ್ ಅಂದರೆ ಪೀಪಲ್ ಹ್ಯಾವ್ ಓನ್ಲಿ ಒನ್ ಸಿಟಿಸನ್ಶಿಪ್, ದಟ್ ಈಸ್ ನ್ಯಾಷನಲ್ ಸಿಟಿಸನ್ಶಿಪ್, irrespective of the province and the state that they belongs to. There is no separate state citizenship bifurcation into single and dual. For example, India. For example, we live in Karnataka but we not have Indian citizenship. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸಿಟಿಸನ್ಶಿಪ್ ಕೊಡಲ್ಲ, ನಾವೆಲ್ಲರಿಗೂ ಸೇರಿ ಇಂಡಿಯನ್ ಸಿಟಿಸನ್ಶಿಪ್ ಅಂತ ಒಂದು ಸಿಟಿಸನ್ಶಿಪ್ ಕೊಟ್ಟಿದ್ದಾರೆ. ಡ್ಯೂಯಲ್ ಸಿಟಿಸನ್ಶಿಪ್. ಡ್ಯೂಯಲ್ ಸಿಟಿಸನ್ಶಿಪ್ ಇಸ್ ಸಿಸ್ಟಮ್ ಹ್ಯಾವಿಂಗ್ ಸಪ್ರೇಟ್ ಸಿಟಿಸನ್ಶಿಪ್ ಫಾರ್ ನೇಷನ್ ಆ್ಯಂಡ್ ಸ್ಟೇಟ್. ಅಂದರೆ ರಾಜ್ಯದಲ್ಲೂ ಸಿಟಿಸನ್ಶಿಪ್ ಕೊಡ್ತಾರೆ ಮತ್ತು ದೇಶದ್ದು ಸಿಟಿಸನ್ಶಿಪ್ ಕೊಡ್ತಾರೆ. ಅ ಪರ್ಸನ್ ಇಸ್ ಸಿಟಿಸನ್ ಆಫ್ ಎ ಸ್ಟೇಟ್ ಇನ್ ವಿಚ್ ಹಿ ರಿಸೈಡ್ಸ್ ಆಸ್ ವೆಲ್ ಆಸ್ ಎ ಸಿಟಿಸನ್ ಆಫ್ ದಟ್ ನೇಷನ್. Example, dual citizenship exists in USA where there is a federal system. If citizen live in the state of New Jersey, he can have citizenship of state of New Jersey. Along with that, there is a citizenship of USA. ಇಲ್ಲಿ ಒಂದು ಸಿಟಿಸನ್ನು ನ್ಯೂ ಜೆರ್ಸಿನಲ್ಲಿದ್ದರೆ ಅವನಿಗೆ ನ್ಯೂ ಜೆರ್ಸಿ ಸಿಟಿಸನ್ಶಿಪ್ಪು ಕೊಡ್ತಾರೆ ಮತ್ತು USA ಸಿಟಿಸನ್ಶಿಪ್ಪು ಕೊಡ್ತಾರೆ, ಆವಾಗ ಅದು ಡ್ಯೂಯಲ್ ಸಿಟಿಸನ್ಶಿಪ್ ಆಗುತ್ತೆ. ನೆಕ್ಸ್ಟ್, ಸಿಟಿಸನ್ and government. There is a close relationship between the state and the citizen. There is no state without citizens. The state or the government protects the interest of the people. It provides protection from foreign aggression. It maintains law and order and promotes unity. ಅಲ್ವಾ, ಇಲ್ಲಿ ಗೌರ್ಮೆಂಟ್ ಅನ್ನೋದು ತುಂಬ ಮುಖ್ಯ ಸಿಟಿಸನ್ಸ್ಗೆ. ಸಿಟಿಸನ್ಸ್ ಇಲ್ಲದೆ ಗೌರ್ಮೆಂಟ್ ಇರಲ್ಲ, ಮತ್ತು ಗೌರ್ಮೆಂಟು ಸಿಟಿಸನ್ಗೆ ಪ್ರೊಟೆಕ್ಷನ್ನ ಕೊಡಬೇಕಾಗತ್ತೆ. ಅಲ್ಲಿ ಪೀಪಲ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಗೌರ್ಮೆಂಟ್ನ ಡ್ಯೂಟಿ ಆಗುತ್ತೆ. ಮತ್ತು ಅದು ಫಾರಿನರ್ಸಿಂದ ಸಿಟಿಸನ್ಸ್ನ ಸೇವ್ ಮಾಡೋದು ಸಹ ಗೌರ್ಮೆಂಟ್ನ ಡ್ಯೂಟಿ. ಇಟ್ ಫ್ರೇಮ್ಸ್ ದ ಲಾಸ್ ಆ್ಯಂಡ್ ಕರ್ಬ್ಸ್ ಅಗ್ರೆಸಿವ್ ಎಲಿಮೆಂಟ್ಸ್ ಆ್ಯಂಡ್ ವೈಲೆನ್ಸ್ ಸೊ ದಟ್ ದ ಪೀಸ್ ಕ್ಯಾನ್ ಬಿ ಮೇಂಟೈನ್ ಇನ್ ದಿ state. It undertakes social, economic plans and education programs for the benefits of its citizens. ಸೊ ಇಲ್ಲಿ ಗೌರ್ಮೆಂಟ್ ಏನು ಮಾಡಬೇಕು, ಎಜುಕೇಷ್ನಲ್ ವೈಸು, ಹೆಲ್ತ್ ವೈಸು, ಪೊಲಿಟಿಕಲಿ ಮತ್ತು ಎಕನಾಮಿಕಲಿ ಎಲ್ಲದ್ರ ಕಡೆಯಿಂದ ಪ್ರೊಟೆಕ್ಟ್ ಮಾಡಿ ಅಲ್ಲಿ ಅವ್ರಿಗೆ ಒಳ್ಳೆ ಬೆನಿಫಿಷಿಯಸ್ನ ಕೊಡಬೇಕು. ಮತ್ತು ಗೌರ್ಮೆಂಟು ಅಲ್ಲಿ ಪೀಸ್ನ ಅಂದರೆ ಶಾಂತಿಯನ್ನು ಕಾಪಾಡಬೇಕಾಗಿ ಬರುತ್ತೆ. It plans and undertakes programs to overcome the problem of illiteracy, poverty, inequality, unemployment, etc. In addition to it, Constitution guarantees ಫಂಡಮೆಂಟಲ್ ರೈಟ್ಸ್. ಮತ್ತು ಗೌರ್ಮೆಂಟು ಒಂದು ಸಿಟಿಸನ್ಗೆ ಏನು ಕೊಡಬೇಕಾಗತ್ತೆ ಅಂದರೆ ಎಜುಕೇಷನ್, ಹೆಲ್ತ್ ಅಂತ ಹೇಳಿದೆ, ಮತ್ತು ಅಲ್ಲಿ ಇಲ್ಲಿಟ್ರಸಿ ಇರಬಾರ್ದು, ಬಡತನ ಇಲ್ದಿರೋಂಗೆ,
ಈಕ್ವಾಲಿಟಿ ಕರೆಕ್ಟಾಗಿ ಮೇಂಟೈನ್ ಆಗಂಗೆ ಆ ಸಿಟಿಸನ್ಗೆ ಆ ದೇಶದಲ್ಲಿ ಜಾಬ್ ಇದೆಯಾ ಇಲ್ವಾ, ಮತ್ತು ಫಂಡಮೆಂಟಲ್ ರೈಟ್ಸು ಕರೆಕ್ಟಾಗಿ ಆ ಸಿಟಿಸನ್ಗೆ ರೀಚ್ ಆಗ್ತಿದೆಯಲ್ವಾ ಅನ್ನೋದನ್ನು ಅಲ್ಲಿನ ಗೌರ್ಮೆಂಟು ನೋಡ್ಕೋಬೇಕಾಗಿ ಬರುತ್ತೆ. ದ ಸಿಟಿಸನ್ ಹ್ಯಾವ್ ಸರ್ಟನ್ ಡ್ಯೂಟೀಸ್ ಟುವರ್ಡ್ಸ್ ದಿ ನೇಷನ್. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆರ್ ಲೈಕ್ ದ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಲ್ವಾ. ರೈಟ್ಸ್ ಆ್ಯಂಡ್ ಡ್ಯೂಟೀಸು ಒಂದು ಮನುಷ್ಯನಿಗೆ ತುಂಬ ಮುಖ್ಯ, ಯಾಕಂದರೆ ದೇಶಕ್ಕಾಗಿ ನಾವು ಕೊಡೋದು ಅದನ್ನೇ ಅಲ್ವಾ. ಹಾಗಾಗಿ a citizen derives many benefits from the nation. Similarly, he has certain obligations and functions to perform. ನಮಗೆ ದೇಶ ಹೆಲ್ತು, ಎಜುಕೇಷನ್ನು, ಸೆಕ್ಯೂರಿಟಿ, ಪೊಲಿಟಿಕಲ್ ರೈಟ್ಸ್ ಎಲ್ಲ ಕೊಡಬೇಕಾದ್ರೆ ಆ್ಯಸ್ ಎ ಸಿಟಿಸನ್ ನಾವು ದೇಶಕ್ಕೆ ಏನೇನನ್ನು ಕೊಡ್ತೀವಿ. ಹಿ ಮಸ್ಟ್ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಒಬೇ ದ ಲಾಸ್ ಆಫ್ ದಿ ಗೌರ್ನಮೆಂಟ್. ಸೊ ಅಲ್ಲಿ ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಮತ್ತು ಲಾಸ್ನ ಫಾಲೋ ಮಾಡಬೇಕಾಗತ್ತೆ. ಮತ್ತು ಸಿಟಿಸನ್ನು ನ್ಯಾಷನಲ್ ಹಾನರ್ನ ಮತ್ತು ಡಿಗ್ನಿಟಿ ಮರ್ಯಾದೆಯನ್ನು ಕಾಪಾಡಬೇಕಾಗಿ ಇರುತ್ತೆ. ನಮ್ಮ ದೇಶಕ್ಕಾಗಿ ನಾವೇ ಕೆಟ್ಟ ಮಾತಲ್ಲಿ ಬೈಬಾರ್ದು ಮತ್ತು ಬೇರೆ ದೇಶದವ್ರ ಮುಂದೆ ನಮ್ಮ ದೇಶವನ್ನು ತುಂಬ ಕೆಳಗೆ ಮಾಡಿ ಹೇಳಬಾರ್ದು. ಇಂಡಿಯನ್ಸ್ ಆಫ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್. ಒಂದು ಮನುಷ್ಯ ಯಾವುದೇ ರೀತಿಯ ದೇಶಕ್ಕೆ ವಿರುದ್ಧವಾದಂಥ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಅಂದರೆ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್. ಮತ್ತು ಅವರು ಕರಪ್ಷನ್ ಆಗಲಿ, ನೆಪೋಟಿಸಮ್, ಡೌರಿ, ಚೈಲ್ಡ್ ಮ್ಯಾರೇಜ್ ಈ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನಲ್ಗೆ ಮೆಜರ್ಸ್ಗೆ ಮೀರಿದಂಥ ಕೆಲಸಗಳನ್ನ ಮಾಡಬಾರ್ದು. ನೆಕ್ಸ್ಟ್, ಹಿ ಮಸ್ಟ್ ಪಾರ್ಟ್ ಇನ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಆಫ್ ದ ಸ್ಟೇಟ್. ದ ಕ್ವಾಲಿಟಿ ಆಫ್ ಗೌರ್ಮೆಂಟ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ಸಿಟಿಸನ್ಸ್ ಅಲ್ವಾ. ಸೊ ಇಲ್ಲಿ ಯಾವ ರೀತಿ ನಮ್ಮ ದೇಶ ಇರಬೇಕು ಅಂದರೆ ಅದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ, ಆ ದೇಶದಲ್ಲಿ ವಾಸ ಮಾಡೋಂತಹ ಮನುಷ್ಯರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಮನುಷ್ಯರು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ನೀಟಾಗಿ ಯಾವುದೇ ರೀತಿ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗದೆ ಜೀವನ ನಡೆಸಬೇಕಾಗತ್ತೆ. ಹಿ ಮಸ್ಟ್ ಪ್ಲೇಸ್ ದ ನ್ಯಾಷನಲ್ ಇಂಟ್ರೆಸ್ಟ್ ಅಬೌವ್ ದಿ ಪರ್ಸನಲ್ ಇಂಟ್ರೆಸ್ಟ್ ಆ್ಯಂಡ್ ವರ್ಕ್ ಫಾರ್ ದಿ ನ್ಯಾಷನಲ್ ಪ್ರೋಗ್ರೆಸ್. ಮನುಷ್ಯ ಯಾವಾಗಲೂ ತನ್ನ ಸ್ವಾರ್ಥ ನೋಡ್ಕೊಳ್ದಿರ ದೇಶಕ್ಕಾಗಿ ಸಹ ದುಡಿಬೇಕು, ಅದರ ಕಡೆಯೂ ಸಹ ಗಮನ ಕೊಡಬೇಕು. ಹಿ ಮಸ್ಟ್ ಬಿ ಸರ್ವಿಸ್ ಮೈಂಡೆಡ್ ಆ್ಯಂಡ್ ಮಸ್ಟ್ ಬಿ ಪ್ರಿಪೇರ್ಡ್ ಫಾರ್ ಸ್ಯಾಕ್ರಿಫೈಸ್ ಫಾರ್ ದಿ ಸೇಕ್ ಆಫ್ ನೇಷನ್. ನಮ್ಮ ದೇಶಕ್ಕಾಗಿ ನಾವು ಸಿಟಿಸನ್ನು ಜೀವ ಕೊಡೋಕ್ಕೂ ಸಹ ರೆಡಿಯಾಗಿರಬೇಕು. ಮತ್ತು ಟ್ಯಾಕ್ಸಸ್ನ ಕರೆಕ್ಟಾಗಿ ಪೇ ಮಾಡಬೇಕು, ಯಾಕಂದರೆ ಟ್ಯಾಕ್ಸಸ್ ಪೇ ಮಾಡಿದ್ರೆ ಅದು ನಮ್ಮ ದೇಶದ ಪ್ರಗತಿಗೆ ಕಾರಣ ಆಗುತ್ತೆ. ಇನ್ ಅಡಿಷನ್ to these functions, certain fundamental duties incorporated in our constitution. The purpose of these fundamental duties is to make citizens aware of their social and economic obligations. So ಡ್ಯೂಟೀಸ್ ಏನಕ್ಕೆ ಇದೆ ಅಂದರೆ ಒಂದು ಮನುಷ್ಯ ಎಕನಾಮಿಕಲಿ ಮತ್ತು ಸೋಷಿಯಲಿ ತುಂಬ ಅವೇರ್ನೆಸ್ ಆಗಿರಬೇಕು. ಅವನ ಡ್ಯೂಟಿನ ಮತ್ತು ಅವನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. It also helps the citizen to understand as the what they should do or what he should not do in the interest of the country. So a citizen should follow the practice these fundamental duties in the interest of community, nation and their own progress. ಇಲ್ಲಿ ಮನುಷ್ಯ ತನಗೋಸ್ಕರ ದುಡಿಯೋದಲ್ಲದೆ ಸೊಸೈಟಿಗೋಸ್ಕರ ಮತ್ತು ಕಂಟ್ರಿಗೋಸ್ಕರ ಸಹ ದುಡಿಬೇಕು. ಎಲ್ಲವೂ ಸಹ ಪ್ರೋಗ್ರೆಸ್ ಆಗಬೇಕು. There should be a cordial relationship between the citizens and the government. It should be based on ಪ್ರಿನ್ಸಿಪಲ್ ಆಫ್ ಗಿವ್ ಆ್ಯಂಡ್ ಟೇಕ್. ಇಲ್ಲಿ ಗೌರ್ಮೆಂಟು ಸಿಟಿಸನ್ಸ್ಗೆ ಕೊಡುತ್ತೆ ಮತ್ತು ನಾವು ಆ್ಯಸ್ ಎ ಸಿಟಿಸನ್ ಗೌರ್ಮೆಂಟಿಗೆ ಸಹ ಏನಾದರೂ ರಿಟರ್ನ್ ಕೊಡಬೇಕಾಗಿ ಬರುತ್ತೆ. ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ 1976 ಥ್ರೂ 42nd Amendment Act. The fundamental duties are included under Article 51A. ಸೊ ಇದು ಏನಿರುತ್ತೆ 1976 ಪ್ರಕಾರ ಫಂಡಮೆಂಟಲ್ ಡ್ಯೂಟೀಸು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಅದು 42nd ಅಮೆಂಡ್ಮೆಂಟಲ್ಲಿ ಇದೆ ಮತ್ತು ಅದು ಆರ್ಟಿಕಲ್ 51A ಕೆಳಗೂ ಸಹ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್, ಸಿಬ್ಲಿಂಗ್ಸ್ ಯಾರಿಗಾದ್ರು ನೀಡಿದರೆ ದಯವಿಟ್ಟು ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನು ಬೆಳೆಸೋಣ. ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.